ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ನಾವು ಇ ಶ್ರಮ್ ಕಾರ್ಡ್ ಬಗ್ಗೆ ತಿಳಿಯೋಣ. ಇ ಶ್ರಮ್ ಕಾರ್ಡ್ ಯಾವ ಥರ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಸೊ ಇದು ತಿಂಗಳ 3,000 ರೂಪಾಯಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದು ನಿಜನಾ ಅಂತ ನೋಡೋಣ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ದಿನದ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಏನಿದು ಪ್ರತಿ ತಿಂಗಳು 3,000 ಹಣ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಸಹ 3,000 ಹಣ ಯಾಕೆ ಕೊಡ್ತಾರೆ, ಏನು ಮಾಡಬೇಕು ಹಣ ಪಡೆಯಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಎಲ್ಲ ಮಾಹಿತಿಯನ್ನು ತಿಳಿಸುತ್ತೇನೆ, ವಿಡಿಯೋ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಇ ಶ್ರಮ್ ಕಾರ್ಡ್ ಇದ್ದರೆ ಪ್ರತಿ ತಿಂಗಳು 3,000 ಹಣ ಹಾಗೂ 2,00,000 ರೂಪಾಯಿ ಹಣ ಜೀವ ವಿಮೆಯನ್ನು ಪಡೆಯಬಹುದು. ಈ ಯೋಜನೆಯಲ್ಲಿ ಸಿಗುತ್ತಾ? ಹೌದು, ಖಂಡಿತ ಸಿಗುತ್ತೆ. ಯಾಕಂದರೆ ಇದು 2,00,000 ಏನಿದೆಯಲ್ಲ ಜೀವ ವಿಮೆ, ಇದು 100% ಸಿಗುತ್ತೆ. ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲೇ ಸಿಗುತ್ತೆ. ಸೊ ಇದು 3,000 ಯಾಕೆ ಕೊಡ್ತಾರೆ, ಏನು ಮಾಡಬೇಕು ಅಂತ ನೋಡೋದಾದರೆ, ಇ ಶ್ರಮ್ ಕಾರ್ಡನ್ನು ನೀವು ಈಗ 18 ವರ್ಷದಿಂದ 69 ವರ್ಷದ ಏಜ್ ಒಳಗಡೆ ಮಾಡಿಸಿದ್ರೆ ಇದು ತಿಂಗಳ 3,000 ರೂಪಾಯಿ ಪುರುಷರಿಗಾದರೂ ಮಾಡ್ಬೋದು, ಮಹಿಳೆಯರಾದರೂ ಮಾಡ್ಬೋದು. ಯಾರಾದರೂ ಸಹ ಈ ಒಂದು ಇ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. 18 ವರ್ಷದಿಂದ 59 ವರ್ಷದ ಒಳಗಿನ ಎಲ್ಲರೂ ಸಹ ಈ ಕಾರ್ಡ್ಗೆ ಆನ್ಲೈನ್ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ಇಮಿಡಿಯೇಟಾಗಿ ನಿಮಗೊಂದು ಕಾರ್ಡ್ ಜನ್ರೇಟ್ ಆಗುತ್ತೆ, UID ನಂಬರ್ ಜನ್ರೇಟ್ ಆಗುತ್ತೆ. ಅದೇ ನಿಮ್ಮದು ಪರ್ಮನೆಂಟ್ ನಂಬರ್ ಆಗಿರುತ್ತೆ. ನೆಕ್ಸ್ಟು ಅದರಲ್ಲಿ ನಿಮ್ಮ ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಹಾಕಬೇಕಾಗುತ್ತೆ. ಕೇಂದ್ರ ಸರ್ಕಾರ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರಿಗೆ ಈ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆ ಅಡಿಯಲ್ಲಿ 3,000 ಜೊತೆಗೆ 2,00,000 ಜೀವ ವಿಮೆ ಪಡೆಯಬಹುದಾಗಿದೆ. ಹೌದು, ಪ್ರತಿ ತಿಂಗಳು 3,000 ಜೊತೆಗೆ 2,000 ರೂಪಾಯಿ ಜೀವ ವಿಮೆಯನ್ನು ಪಡೆಯಬಹುದಾಗಿದೆ ಅಂತ ಈ ಒಂದು ಕೇಂದ್ರ ಸರ್ಕಾರ ತಿಳಿಸ್ಕೊಟ್ಟಿದೆ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಇರುವಂಥ ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಅಂದರೆ ದಿನಗೂಲಿ ಕಾರ್ಮಿಕರಿಗೆ ಮತ್ತು ರೈತ ಕುಟುಂಬಗಳಿಗೆ ಮತ್ತು ಬಡವರ್ಗದ ಜನರು ಮತ್ತು ನಿರ್ಗತಿಕರಿಗೆ ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ. ಯಾರ್ಯಾರೆಲ್ಲ ನಾನು ಹೇಳಿದ್ನಲ್ಲ, ಕೂಲಿ ಕಾರ್ಮಿಕರು ಅಂದರೆ ದಿನಗೂಲಿ ಮಾಡಬೇಕು, ಅವರು ಮಂತ್ಲಿ ಯಾವುದೇ ರೀತಿ ಸ್ಯಾಲ್ರಿ ತೊಗೋಬಾರ್ದು, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರಬಾರ್ದು, ಪ್ರೈವೇಟ್ ಎಂಪ್ಲಾಯೀಸು ಆಗಿರಬಾರ್ದು. ಅವರು ಕಾರ್ಮಿಕರಾಗಿರಬೇಕು, ಅಂದರೆ ಅಸಂಘಟಿತ ಕಾರ್ಮಿಕರಾಗಿರಬೇಕು, ಇಲ್ಲ ದಿನಗೂಲಿ ಕಾರ್ಮಿಕರಾಗಿರಬೇಕು, ಅಥವಾ ರೈತ ಕುಟುಂಬಗಳಿಗೆ ಸೇರಿದವರಾಗಿದ್ದರೂ ನಡೆಯುತ್ತೆ. ಒಟ್ಟಿನಲ್ಲಿ ಬಡ ವರ್ಗದ ಜನರಿರಬೇಕು, ಅಂಥವರಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆಯಲು ಅವಕಾಶವಿರುತ್ತೆ. ಈ ಅರ್ಜಿಯನ್ನು ಹಾಕಿದ ಜನರಿಗೆ 60 ವರ್ಷ ದಾಟಿದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ರೂಪದಲ್ಲಿ ಬರುತ್ತೆ. ಸ್ನೇಹಿತರೆ, ಈಗ ಏನಿದು ಪ್ರತಿ ತಿಂಗಳು 3,000 ಏನು ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಇದ್ದಾರಲ್ಲ, ಅದೇ ಥರ ಏನಾದರೂ ನಮಗೆ ಅಮೌಂಟ್ ಬರ್ತಾ ಅಂತ ಯೋಚನೆ ಮಾಡಿದರೆ ತಪ್ಪು. ಬಟ್ ಇದು ಯಾವ ಥರ ಅಂದರೆ, ನಾವು ಈಗ ಈ ಕಾರ್ಡನ್ನು ಮಾಡಿಸಿದ್ರೆ ಯಾವಾಗ ನಮ್ಮದು 60 ವರ್ಷ ಆಗುತ್ತಲ್ವ, ಆವಾಗ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಖಾತೆಗೆ ಬರ್ತಾ ಹೋಗುತ್ತೆ. ನೀವೆಲ್ಲ ಯೋಚನೆ ಮಾಡ್ಬೋದು, ಅಲ್ಲಿವರೆಗೂ ಯಾರು ಇರ್ತಾರೆ, ಅಲ್ಲಿವರೆಗೂ BJP ಸರ್ಕಾರ ಇರುತ್ತಾ ಅಂತ ನೀವು ಯೋಚನೆ ಮಾಡ್ಬೋದು. ಅಲ್ಲ, ಎಲ್ಲರಿಗೂ ಕಾಮನ್ ಅದು ಯೋಚನೆ ಬರೋವರೆಗೂ. ಬಟ್ ನಮಗೆ ಇನ್ನೂ 2 ಲಾಭಗಳಿದ್ದಾವೆ. ಇನ್ನೂ 2 ಲಾಭಗಳು ಯಾವ್ಯಾವ ಅಂತ ನೋಡೋಣ. ಅದು ಪ್ರತಿ ತಿಂಗಳು 3,000 60 ವರ್ಷ ಆದಮೇಲೆ ಬರುತ್ತೆ. ಅಲ್ಲಿವರೆಗೂ ಯಾರು ಗುರು ಬದುಕಿರ್ತಾರೆ, ನಿಮಗೂ ಅನಿಸ್ಬೋದು. ನಮಗೆಲ್ಲರಿಗೂ ಸಹಜವಾಗಿ ಅನಿಸುತ್ತೆ. ಬಟ್ ಅದು ಒಂದೇ ವಿಷಯನ ಇಟ್ಕೊಂಡು ನಾವು ಈ ಕಾರ್ಡ್ ಮಾಡಿಸ್ಬೇಕಾ? ಕೆಲವ್ರು ಇರ್ತಾರಪ್ಪ, ಜೀವನದ ಬಗ್ಗೆ ಪ್ಲಾನಿಂಗ್ಸ್ ಇರುತ್ತೆ ಅವರಿಗೆ. ನಾನು 60 ವರ್ಷ ಖಂಡಿತ ಬದುಕಿರ್ತೀನಿ ಅಂತ ಇರ್ತಾರೆ. ಅಂಥವ್ರು ಮೊದಲು ಈ ಕಾರ್ಡನ್ನು ಮಾಡಿಸಿರ್ತಾರೆ. ಅದರ ಜೊತೆಗೆ ಇನ್ನೂ 2 ಲಾಭಗಳನ್ನು ನೀವು ತಿಳ್ಕೊಂಡ್ರೆ ಇವತ್ತೇ ಹೋಗ್ಬಿಟ್ಟು ಈ ಕಾರ್ಡನ್ನು ನೀವು ಸಹ ಮಾಡಿಸ್ತೀರಾ. ಏನದು ಅಂತ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನೋಡೋಣ. 2,00,000 ರೂಪಾಯಿ ಅಪಘಾತ ವಿಮೆ ಸಿಗುತ್ತೆ. ಅಂದರೆ ಜೀವ ವಿಮೆ ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಆಗಿರ್ಬೋದು, ಅಥವಾ ಈ ಕಾರ್ಡನ್ನು ಹೊಂದಿದವರು ಯಾವುದೇ ಅನಿರೀಕ್ಷಿತ ಘಟನೆಗಳಿಂದ ನಿಧನವಾದರೆ ಅಥವಾ ಕೆಲಸದ ಸಂದರ್ಭದಲ್ಲಿ ಅಪಘಾತವಾಗಿ ಮೃತಪಟ್ಟರೆ, ಆ ವ್ಯಕ್ತಿಯ ಕುಟುಂಬದ ಸದಸ್ಯ ಆಗಿರುವಂತಹ ನಾಮಿನಿ ಯಾರದ್ದು ಕೊಟ್ಟಿರ್ತಾರಲ್ಲ, ಆ ನಾಮಿನಿಗೆ ಒಂದು ವೇಳೆ ನಾಮಿನಿ ಕೊಟ್ಟಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಕುಟುಂಬದಲ್ಲಿ ಯಾರಾದರೂ ಪುರುಷ ಏನಾದರೂ ಡೆತ್ ಆದರೆ, ಮೃತಪಟ್ಟರೆ, ಅವನ ಹೆಂಡ್ತಿಗೆ ಬರುತ್ತೆ. ಒಂದು ವೇಳೆ ಹೆಂಡ್ತಿ ಇಲ್ಲ ಅಂದರೆ ಅವನ ಮಕ್ಕಳಿಗೆ ಈ 2,00,000 ಜೀವ ವಿಮೆ ಬರುತ್ತೆ. ಅಂದರೆ ಯಾವುದಾದ್ರೂ ಒಂದು ಅಪಘಾತ, ಅಂದರೆ ಈಗ ಬೈಕ್ ಆಕ್ಸಿಡೆಂಟ್, ಈ ಥರ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಅಂದರೆ ಯಾವುದಾದ್ರೂ ವರ್ಕ್ ಪ್ಲೇಸಲ್ಲಿ ಅವರಿಗೆ ಏನಾದರೂ ಅಪಘಾತವಾಗಿ ಮೃತಪಟ್ಟರೆ 2,00,000 ಜೀವ ವಿಮೆ ಸಿಗುತ್ತೆ. ನೀವು ಯೋಚನೆ ಮಾಡ್ಬೋದು, ಇದು ಓಕೆ ಅಂತ ಯೋಚನೆ ಮಾಡಿ. ಯಾಕಂದರೆ ಪ್ರತಿ ತಿಂಗಳು 60 ವರ್ಷ ದಾಟಿದ ಮೇಲೆ 3,000 ಸಿಗುತ್ತೆ. ಇದು ಇಮಿಡಿಯೇಟಾಗಿ ಸಿಗುತ್ತೆ ನಿಮ್ಗೆ ಯಾವಾಗ ಆಗಿರುತ್ತಲ್ಲ. ಈ ಒಂದು
ಉಪಯೋಗವನ್ನು ನೀವು ಪಡೆದುಕೊಳ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಉಪಯೋಗ ಇದೆ, ಯಾವುದಂತ ನೋಡೋದಾದರೆ 1,00,000 ಆರ್ಥಿಕ ನೆರವು ನೀಡ್ತಾರೆ. ಹೌದು, 1,00,000 ಆರ್ಥಿಕ ನೆರವು ಯಾವುದಕ್ಕೆ ನೀಡ್ತಾರೆ ಅಂತ ನೋಡೋದಾದರೆ, ಏನಾದರೂ ನಾವು ಕೆಲಸ ಮಾಡಬೇಕಾದ್ರೆ ಇಲ್ಲ ಯಾವುದೇ ಆಕ್ಸಿಡೆಂಟೇ ಆಗಲಿ, ಸೊ ಮೃತಪಟ್ಟರೆ ಮಾತ್ರ 2,00,000 ಸಿಗುತ್ತೆ. ಮೃತಪಟ್ಟಿಲ್ಲ, ಏನಾದರೂ ಕೈಕಾಲು ಪೆಟ್ಟಾಗಿದೆ ಅಂದರೆ ಕೈಕಾಲು ಮುರಿದಿರಬೇಕು, ಇಲ್ಲ ಓಡಾಡಕ್ಕೆ ಬರಬಾರ್ದು, ಅಂಗವಿಕಲತೆ ಈ ಥರದ್ದು ಯಾವುದಾದ್ರೂ ಆದರೆ, ಏನಾದರೂ ಫ್ರ್ಯಾಕ್ಚರ್ ಆದರೆ ಮೇಯ್ನ್ಲಿ ಅಂದರೆ ಕೈ ಮುರಿಯೋದಾಗಿರ್ಬೋದು, ಕಾಲು ಮುರಿಯೋದಾಗಿರ್ಬೋದು, ಸೊ ನಿಮಗೆ ಬೇರೆ ಏನು ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಥರ ಇದ್ದಾಗ ನಿಮಗೆ ಆರ್ಥಿಕ ನೆರವು ಅಂತ ಹೇಳ್ಬಿಟ್ಟು ಈ ಶ್ರಮ್ ಕಾರ್ಡಿಂದ ಮೋದಿ ಸರ್ಕಾರ 1,00,000 ರೂಪಾಯಿ ನಿಮಗೆ ಆರ್ಥಿಕ ನೆರವನ್ನು ನೀಡ್ತಾರೆ. ನೋಡಿದ್ರಲ್ಲ, ಸೊ ಈ 3 ಇದ್ದಾವೆ. ಅಂದರೆ ಫಸ್ಟ್ ಒನ್ನು ಪ್ರತಿ ತಿಂಗಳು 3,000 ಬರುತ್ತೆ, ಅದು 60 ವರ್ಷ ದಾಟಿದ ಮೇಲೆ ಬರುತ್ತೆ. ಸೊ ಸೆಕೆಂಡ್ ಒನ್ ಬಂದು ಅದು ಹೀಗೆ ಬರುತ್ತೆ, ಅದು 60 ವರ್ಷ ಯಾರಿರ್ತಾರೋ ಯಾರಿರಲ್ಲ ಗೊತ್ತಿಲ್ಲ. ಬಟ್ ನಮಗೆ ನೆಕ್ಸ್ಟು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಆಗ್ಬೋದು, ಇಲ್ಲ ನಾವು ಎಲ್ಲಾದರೂ ಜರ್ನಿ ಮಾಡ್ತಿರ್ಬೇಕಾದ್ರೆ. ಈಗ ನೋಡಿದ್ರಲ್ಲ ಯಾವ ಥರ ಇದೆ ಅಂದರೆ ಜಗತ್ತು, ಸುಮ್ಮನೆ ನಡ್ಕೊಂಡು ಹೋಗೋರಿಗೆಲ್ಲ ಬಂದು ಬೈಕ್ ಗುದ್ದೋದು, ಆಕ್ಸಿಡೆಂಟ್ ಮಾಡೋದು ಈ ಥರ ಮಾಡ್ತಾರೆ. ಸೊ ಇಂಥ ಟೈಮಲ್ಲೆಲ್ಲ ಈ ಕಾರ್ಡ್ ಎಲ್ಲರಿಗೂ ಇಂಪಾರ್ಟೆಂಟ್, ಯಾಕಂದರೆ ಎಲ್ಲರೂ ತಪ್ಪದೇ ಮಾಡಿಸ್ಬೇಕಾಗತ್ತೆ, ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಸೊ ಅಟ್ಲೀಸ್ಟ್ ಈ ಥರ ವಿಮೆ ಅಂದರೆ ಜೀವ ವಿಮೆ ಈ ಥರದ್ದು ಯಾವುದಾದ್ರೂ ವಿಮೆಗಳಿದ್ರೆ ನಾವು ಹೋದರೆ ಏನಾಯಿತು, ನಮ್ಮ ಕುಟುಂಬಗಳನ್ನು ಬೇರೆಯವ್ರು ಯಾರಾದರೂ ನೋಡ್ಕೊತಾರಲ್ಲ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಸೊ ಆದ ಕಾರಣ ನೀವೆಲ್ಲ ಈ ಶ್ರಮ್ ಕಾರ್ಡನ್ನು ಮುಂದೆ ಮಾಡಿಸಿ. ಇದೆ ಈಗ ಫಸ್ಟ್ ನಾವು ಆಧಾರ್ ಕಾರ್ಡನ್ನು ನೆಗ್ಲೆಕ್ಟ್ ಮಾಡ್ತಿದ್ವಿ. ಅಂದರೆ ನನಗೆ ಬುದ್ಧಿ ಬಂದಿರೋ ಪ್ರಕಾರ ನನಗೆ ಬುದ್ಧಿ ಬಂದಾಗಿಂದನೂ ಆಧಾರ್ ಕಾರ್ಡೆಲ್ಲ ಚಾಲ್ತಿಯಲ್ಲಿದೆ. ಬಟ್ ಅದಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಇಂಪಾರ್ಟೆನ್ಸೇ ಇರಲಿಲ್ಲ, ಎಲ್ಲದಕ್ಕೂ ರೇಷನ್ ಕಾರ್ಡ್ನೇ ತೋರಿಸ್ತಿದ್ವಿ. ಬಟ್ ಈಗ ಎಲ್ಲ ಕಡೆ ಆಧಾರ್ ಕಾರ್ಡ್ ಶೋ ಮಾಡಬೇಕಾಗಿದೆ. ಸೊ ಇದೇ ಥರ ನೆಕ್ಸ್ಟ್ ಈ ಶ್ರಮ್ ಕಾರ್ಡೂ ಆದರೂ ಆಗ್ಬೋದು, ಹೇಳೋಕ್ಕಿಲ್ಲ. ಹಾಗಾಗಿ ಗೌರ್ಮೆಂಟ್ ಕಡೆಯಿಂದ ಯಾವ್ಯಾವ ಕಾರ್ಡ್ ಬರ್ತವೆ ಎಲ್ಲ ಕಾರ್ಡ್ನೂ ಸಹ ಒಂದು ಸೆಟ್ ಮಾಡಿಸಿ ಇಟ್ಕೊಂಬಿಡಿ, ಎಲ್ಲದೂ ನಿಮಗೆ ಒಳ್ಳೆಯದು. ಯಾಕಂದರೆ ಈಗೆಲ್ಲ ಅದೇ ನಡೀತಾ ಇದೆ. ಸೊ ಯಾವುದಾದ್ರೂ ಕಾರ್ಡ್ ಬಂದರೆ ಸಾಕು, ಇದರಿಂದ ಏನಾದರೂ ಹಣ ಬರುತ್ತೇನೋ, ಇದರಿಂದ ಏನಾದರೂ ಹಣ ಬರುತ್ತೋ ಅಂತ ಯೋಚನೆ ಅದರಲ್ಲೂ ಈಗ ಪಂಚ ಗ್ಯಾರಂಟಿ ಬೇರೆ ಇದೆ. ಈಗ BJP ಸರ್ಕಾರಕ್ಕೂ ಮತ್ತು ಕಾಂಗ್ರೆಸ್ ಸರ್ಕಾರದಕ್ಕೂ ಪೈಪೋಟಿ ಇದೆ. ಯಾವಾಗ ಯಾವ ಆಫರ್ ಬಿಡ್ತಾರೆ ಯಾರು ಅಂತ ಹೇಳೋಕ್ಕಿಲ್ಲ. ಹಾಗಾಗಿ ಎಲ್ಲ ಕಾರ್ಡನ್ನು ಮಾಡಿಸ್ಕೊಂಬಿಡಿ ಈಗಲೇ. ಸೊ ಈ ಕಾರ್ಡನ್ನು ಹೊಂದಿರಬೇಕಾದ್ರೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತ ನೋಡೋದಾದರೆ, ಅವರು ದಿನಕೂಲಿ ಕಾರ್ಮಿಕರಾಗಿರಬೇಕು, ಇಲ್ಲ ಅಸಂಘಟಿತ ಕಾರ್ಮಿಕರಾಗಿರಬೇಕು, ಇಲ್ಲ ಬಡ ವರ್ಗಕ್ಕೆ ಸೇರಿರಬೇಕು. ಸೊ ಅವ್ರು ಮಾತ್ರ ಈ ಒಂದು ಕಾರ್ಡಿಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಸೊ ಅವ್ರ ಏಜ್ ಬಂದು 18ರಿಂದ 59 ವರ್ಷದ ಒಳಗಿನ ಅಭ್ಯರ್ಥಿಗಳಾಗಿರಬೇಕು. ಸೊ ಇದು ಸೆಕೆಂಡ್ ಪಾಯಿಂಟ್. ಸೊ ಥರ್ಡ್ ಒನ್ ಈಸ್ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಆಗಿರಬಾರ್ದು. ಅವರು ಗೌರ್ಮೆಂಟಲ್ಲೂ ವರ್ಕ್ ಮಾಡಬಾರ್ದು, ಪ್ರೈವೇಟಲ್ಲೂ ವರ್ಕ್ ಮಾಡಬಾರ್ದು. ಅಂದರೆ ಅವರು ಮಂತ್ಲಿ ಇಂತಿಷ್ಟು ಅಂತ ಫಿಕ್ಸ್ಡ್ ಸ್ಯಾಲ್ರಿ ಅವರಿಗೆ ಬರಬಾರ್ದು. ಅಂಥವರು ಈ ಕಾರ್ಡನ್ನು ಅಪ್ಲೈ ಮಾಡ್ಬೋದು. ಸೊ ಎಲ್ಲರೂ ಸಹ ಅಪ್ಲೈ ಮಾಡಿರ್ತಾರೆ. ಬಟ್ ನೆಕ್ಸ್ಟು ಇದೇನೋ ಆಕ್ಸಿಡೆಂಟ್ ಅಂತ ಏನಾದರೂ ಆದರೆ ಈಗ 2,00,000 ಕೊಡಬೇಕಾಗಿರುತ್ತಲ್ಲ, ಆವಾಗ ಇದನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾರೆ. ಸೊ ಹಾಗಾಗಿ ಮೊದಲೇ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಯಾರಿಗೆಲ್ಲ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಅಂತ ನೋಡ್ಕೊಂಡು ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಕೆಲವೊಬ್ಬರು ಈಗ ನಾವು ಎಕ್ಸಾಂಪಲ್ BPL APL ಕಾರ್ಡ್, ಎಷ್ಟು ಜನ ರೀ ಶ್ರೀಮಂತರು ಇದ್ಬಿಟ್ಟು BPL ಕಾರ್ಡ್ ಹೊಂದಿಲ್ಲ, ಸುಮಾರು ಜನ ಹೊಂದಿದ್ದಾರೆ. ಅದನ್ನು ನಾವೆಲ್ಲ ಹೇಳೋಕ್ಕಾಗಲ್ಲ. ಸೊ ಅವರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಬಿಟ್ಟು ಈಗೆಲ್ಲ ಬ್ಯಾನ್ ಮಾಡ್ತಾ ಇರೋದು ಆಗಿರ್ಬೋದು. ಅಂದರೆ ಈಗ BPL ಶ್ರೀಮಂತರಿದ್ದು BPL ಕಾರ್ಡ್ ಇಟ್ಕೊಂಡವ್ರನ್ನ ಆ ಕಾರ್ಡನ್ನು ಬ್ಲಾಕ್ ಮಾಡೋವಂಥದ್ದಾಗಿರ್ಬೋದು. ನಾವೆಲ್ಲ ರಂಗೋಲಿ ಕೆಳಗಡೆ ನುಗ್ಗಿದ್ರೆ ಗೌರ್ಮೆಂಟ್ ಚಾಪೆ ಕೆಳಗಡೆ ನುಗ್ಗುತ್ತೆ, ಆ ಥರ ಇದೆ ಈಗ. ಸೊ ಅಂಥ ಟೈಮಲ್ಲೆಲ್ಲ ನಾವು ಅಷ್ಟೇ ನಮ್ಮದೇನಿದೆ ಅದನ್ನು ಫ್ರ್ಯಾಂಕಾಗಿ ಮಾಡಿ, ಏನು ಡೀಟೇಲ್ಸ್ ಇದೆ ಅದನ್ನು ಫ್ರ್ಯಾಂಕಾಗಿ ಅಪ್ಲೈ ಮಾಡಿ, ಯಾಕೆ ಸುಮ್ಮನೆ ಇಲ್ದಿರೋದನ್ನೆಲ್ಲ ಅಲ್ವಾ. ಸೊ ಈ ಒಂದು ಕಾರ್ಡ್ಗೆ ಅಂದರೆ ಈ ಶ್ರಮ್ ಕಾರ್ಡ್ ಪಡೆಯಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ಯಾರು ಕ್ಯಾಂಡಿಡೇಟ್ ಇದ್ದಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಜಾಬ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ ಬೇಕಾಗುತ್ತೆ, ವೋಟರ್ ID ಕಾರ್ಡ್ ಬೇಕಾಗುತ್ತೆ, ಪಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬಿಟ್ಟು ನೀವು ನಿಯರಲ್ಲಿ ನಿಮ್ಮ ಸೈಬರ್ ಸೆಂಟರ್ ಆಗಿರ್ಬೋದು, CSC ಆಗಿರ್ಬೋದು, ಬೆಂಗಳೂರು 1 ಇಲ್ಲ ಕರ್ನಾಟಕ 1 ಈ ಥರ ಕೇಂದ್ರಗಳಿಗೆ ಹೋಗಿ ನೀವು ಆನ್ಲೈನಲ್ಲಿ ಈ ಒಂದು ಈ ಶ್ರಮ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು. ಸೊ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ನಿಮ್ಮ ಕಾರ್ಡ್ ಜನ್ರೇಟ್ ಆಗುತ್ತೆ. ಸೊ ಅಲ್ಲಿ ಒಂದು ನಂಬರ್ ಬರುತ್ತೆ, ಆ ನಂಬರ್ನೇ ನಿಮ್ಮದು ಈ ಶ್ರಮ್ ಕಾರ್ಡ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ನೀವು ಯಾವುದೇ ಥರದ್ದು ತಿದ್ದುಪಡಿನೂ ಸಹ ಮಾಡಿಸ್ಬೋದು. ಸೊ ನೀವು ಸೈಬರ್ ಸೆಂಟ್ರಲ್ಲಿ ಎಲ್ಲ ಹಾಕ್ಸಿರ್ತಲ್ಲ ಅಲ್ಲಾದರೂ ಓಕೆ. ನಿಮ್ಮದು ಈ ಶ್ರಮ್ ಕಾರ್ಡ್ ಅಂದರೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಮುಖಾಂತರ ನೀವು ಲಾಗಿನ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನೆಲ್ಲ ನೀವು ನೋಡ್ಕೋಬಹುದು.
ಈ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಯಾರ್ಯಾರು ಮೊದಲು ನೋಡ್ತಾ ಇದ್ದೀರಲ್ಲ, ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.